ಅನುದಿನದ ಚಿಂತನೆ. ನನ್ನನ್ನು ಹಿಂಬಾಲಿಸ ಬಯಸುವವನು ತನ್ನ ಶಿಲುಬೆಯನ್ನು ಅನುದಿನವೂ ಹೊತ್ತುಕೊಂಡು ನಡೆಯಲಿ. ಕ್ರೈಸ್ತಿಯರಾದ ನಾವು ನಮ್ಮ ಹೇಳಿಕೆಯಲ್ಲಿ, ತೋರಿಕೆಯಲ್ಲಿ ಅನುಯಾಯಿಗಳೆಂದು ಕರೆಯಲ್ಪಡಲಿಚ್ಛಿಸುವವರೇ. ಹಲವು ಬಾರಿ ವಿಶ್ವಾಸಕ್ಕೋ, ಹೆಸರು ಮಾತ್ರಕ್ಕೋ ಅಥವಾ ಬೆಳೆದು ಬಂದ ಸಂಪ್ರದಾಯಗಳಿಗೆ ಮಾತ್ರ ಕಟ್ಟುಬಿದ್ದೋ ಭಕ್ತರೆನಿಸಿಬಿಡುತ್ತೇವೆ. ಬದುಕು ನೀಡುವ ಸವಾಲುಗಳಿಗಂಜಿ ಹತಾಶರಾಗಿ ಗೆಲುವನ್ನು ಕಳೆದುಕೊಂಡು ಸಾಯುತ್ತಾ ಬದುಕುತ್ತೇವೆ. ಇಂತಹ ಭರವಸೆಹೀನ ಬದುಕಿನ ಮನಸ್ಥಿತಿಯನ್ನೇ ಕ್ರಿಸ್ತ ಇಲ್ಲಿ ನೆನಪಿಸುವುದು. ಶಿಲುಬೆಯನ್ನು ಹೊರುವುದೆಂದರೆ ಜೀವ ಕೊಟ್ಟು ರಕ್ತಸಾಕ್ಷಿಯಾಗುವುದೆನ್ನುವುದೇ ಅವಶ್ಯವಲ್ಲ. ಅನುದಿನವೂ ನಮ್ಮತನವನ್ನು ದೇವರ ಹಿಡಿತಕ್ಕೆ ನೀಡುವುದು. ನಮ್ಮವರಿಗೆ, ನಮ್ಮ ನಂಬಿದವರಿಗೆ ಪ್ರೀತಿ, ಸೇವೆ, ತ್ಯಾಗ, ಕ್ಷಮೆಯನ್ನಂಚುತ್ತಾ ನಿರೀಕ್ಷೆಗೂ ಮೀರಿ ಬಂದ ನೋವು, ಸಾವು, ಶಾರೀರಿಕ ಮಾನಸಿಕ ಬೇನೆಭವಣಿಗಳಿಗೆ ಸಹನೆಯಿಂದ ಪ್ರತಿಕ್ರಿಯಿಸಿ ಮುಂದೆ ಸಾಗುವುದು. ಈ ಪ್ರಕ್ರಿಯೆ ಅನುದಿನವಿರಲಿ. ಆಗ ನಾವು ಆತನ ಅನುದಿನದ ಅನುಯಾಯಿಗಳಾಗುಳಿಯುತ್ತೇವೆ.